ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಕೇಸ್ನಲ್ಲಿ ಉತ್ಖನನ ವಿಚಾರದಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಶಾಲಾ ಬಾಲಕಿಯೋರ್ವಳನ್ನ ಹೂಳಲಾಗಿತ್ತು ಅಂತ ಆರೋಪಿಸಿರುವ ಜಾಗವನ್ನ ಮುಸುಕುದಾರಿ ದೂರುದಾರ ಗುರುತಿಸಿದ್ದಾನೆ. ಅಚ್ಚರಿ ಅಂದ್ರೆ ಇದು 80ರ ದಶಕದಲ್ಲಿ ಸಾವನ್ನಪ್ಪಿದ ಪದ್ಮಲತಾ ಮನೆ ಮುಂದೆ ಈಗ ಮುಸುಕುದಾರಿ ವ್ಯಕ್ತಿ ಪ್ರತ್ಯಕ್ಷ ಆಗಿರುವಂಥದ್ದು. ಈ ಪಾಯಿಂಟ್ ಈಗ ನಿರ್ಣಾಯಕ. ಕಲ್ಲೇರಿ ಬಾಲಕಿಯ ರಹಸ್ಯ ಬಯಲಾಗೋದಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. ಜೊತೆಗೆ ಪದ್ಮಲತಾ ಪ್ರಕರಣನೂ ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ. ಧರ್ಮಸ್ಥಳ ವಿಚಾರವಾಗಿ ಕೇಳ್ತಿರೋರಿಗೆ ಭರ್ಜರಿ ಸುದ್ದಿ ಇದು. ವೀಕ್ಷಕರೇ, ಇಲ್ಲಿಯವರೆಗೂ 13 ಪಾಯಿಂಟ್ಗಳು ಅಂತ ಹೇಳಲಾಗ್ತಾ ಇತ್ತು. 12ನೇ ಜಾಗದವರೆಗೆ ಉತ್ಖನನ ಕೂಡ ಆಯಿತು. ಆದರೆ ಈಗ ಬರ್ತಿರುವಂತಹ ಸುದ್ದಿ ಒಟ್ಟು 17 ಪಾಯಿಂಟ್ಗಳು ಅಂತ. ಸದ್ಯ 13ನೇ ಪಾಯಿಂಟ್ ಅನ್ನು ಬಿಟ್ಟು 15ನೇ ಪಾಯಿಂಟ್ ಕಡೆಗೆ ಭೀಮನ ನಡೆ. ಭೀಮಾ ಹೋಗ್ತಿರುವಂತಹ ಸ್ಪೀಡ್ ನೋಡಿದ್ರೆ 100 ಪಾಯಿಂಟ್ಗಳನ್ನು ತಲುಪಿದ್ರು ಅಚ್ಚರಿ ಏನಿಲ್ಲ. ಇನ್ನು ಭೀಮನ ಪವಾಡಗಳು ಒಂದಲ್ಲ ಎರಡಲ್ಲ ವೀಕ್ಷಕರೇ. ಭೀಮಾ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲದೆ ತಮಿಳುನಾಡಿಗೂ ಲಿಂಕ್ ಇಟ್ಟಿದ್ದಾನೆ. ಭೀಮನ ಹವ ಏನು ಅಂತ ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ಧರ್ಮಸ್ಥಳ ಕೇಸ್ನಲ್ಲಿ ಕ್ಷಣಕ್ಕೊಂದು ಸ್ಫೋಟಕ ಸುದ್ದಿ ಬರ್ತಾ ಇದೆ. ಉತ್ಖನನ ವಿಚಾರದಲ್ಲಿ ಮಾತ್ರ ಅಲ್ಲದೆ SITಗೆ ಸಂಬಂಧಪಟ್ಟಂತೆಯೂ ಒಂದು ಬಿಗ್ ಆದೇಶವನ್ನು ಹೊರಡಿಸಲಾಗಿದೆ. ಈ ಧರ್ಮಸ್ಥಳ ಕೇಸ್ಗಾಗಿ ಹೊಸ ಪೊಲೀಸ್ ಠಾಣೆಯನ್ನೇ ಸೃಷ್ಟಿ ಮಾಡಲಾಗಿದೆ. ಹಾಗಾದ್ರೆ ಏನಿದು ತನಿಖೆಯ ಹೊಸ ದಾರಿ? ಹೊಸ ಪೊಲೀಸ್ ಠಾಣೆಯನ್ನೇ ಸೃಷ್ಟಿ ಮಾಡಿದ್ಯಾಕೆ? ಬಯಲಾಗುತ್ತಾ ಕಲ್ಲೇರಿ ಬಾಲಕಿಯ ಸತ್ಯಾಂಶ? ಮುಸುಕುದಾರಿ ವ್ಯಕ್ತಿಗೂ ತಮಿಳುನಾಡಿಗೂ ಏನ್ ಸಂಬಂಧ? ದೂರುದಾರ ಭೀಮನಿಗೆ ಭಯ ಹುಟ್ಟಿದ್ಯಾಕೆ? 15ನೇ ಪಾಯಿಂಟ್ನಲ್ಲಿ ಬುರುಡೆ ಸಿಗುತ್ತಾ? ಏನಾಗ್ತಾ ಇದೆ ರಣರೋಚಕ ಕಾರ್ಯಾಚರಣೆಯಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ತನಿಖೆ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಈ ಧರ್ಮಸ್ಥಳ ಕೇಸ್ನಲ್ಲಿ ಇಲ್ಲಿವರೆಗೂ ಆಗಿರುವಂಥದ್ದು ಏನೇನೂ ಅಲ್ಲ. ಇಲ್ಲಿಂದ ಅಸಲಿ ತನಿಖೆ ಶುರು ಅಂತ ಹೇಳ್ಬೋದು. ನೋಡಿ, ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ ಆಗ್ತಾ ಇದೆ. ದೂರುದಾರ ಹೇಳಿದಂತೆ ಬೇರೆ ಬೇರೆ ಶವಗಳನ್ನ, 100 ಶವಗಳನ್ನ ಬೇರೆ ಬೇರೆ ಜಾಗದಲ್ಲಿ ಹೂತು ಹಾಕಿದ್ದೇನೆ ಅನ್ನೋದು. 13ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಆ ಪಾಯಿಂಟ್ ಈಗಲೂ ಕೂಡ ನಿಗೂಢವಾಗಿ ಉಳಿದಿದೆ. ಇನ್ನು ಕೂಡ ಆ ಜಾಗ ಉತ್ಖನನ ಆಗಿಲ್ಲ. ಆ ಪಾಯಿಂಟ್ ಅನ್ನು ಬಿಟ್ಟು ಈಗ ಹೊಸದೊಂದು ಪಾಯಿಂಟ್ ಕಡೆಗೆ ಉತ್ಖನನ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಬೇರೆ ಬೇರೆ ಆರೋಪಗಳನ್ನು ಮಾಡಿದ್ರು ಸಹ ಅಲ್ಲಿ ಪುರುಷರು, ಮಹಿಳೆಯರು ಈ ರೀತಿಯಾಗಿ ಆರೋಪ ಮಾಡಿರಬಹುದು. ಆದರೆ ಈ ಒಂದು ಕೇಸ್ಗೆ ಬಲ ಬರಬೇಕು ಅಂತ ಹೇಳಿದ್ರೆ ಬಲವಾದಂತಹ ಕುರುಹುಗಳು ಸಿಗಬೇಕು. ಇಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿರೋದು, ಜೊತೆಗೆ ಈ ಪ್ರಕರಣ ಗಂಭೀರ ಅನಿಸಿಕೊಳ್ಳೋದು ದೂರುದಾರ ಹೇಳಿರುವ ಒಂದು ಆಘಾತಕಾರಿ ಘಟನೆಯ ಬಗ್ಗೆ. ಅದು ಶಾಲಾ ಬಾಲಕಿಯೊಬ್ಬಳನ್ನ ಯೂನಿಫಾರ್ಮ್ ಸಮೇತವಾಗಿ, ಆಕೆಯ ಬ್ಯಾಗ್ ಸಮೇತವಾಗಿ, ಬ್ಯಾಗ್ನಲ್ಲಿ ಪುಸ್ತಕಗಳು ಇರುವ ಸಮೇತವಾಗಿ ಆಕೆಯ ಶವವನ್ನ ಹೂತು ಹಾಕಲಾಗಿತ್ತು. ಆ ಜಾಗ ತನಗೆ ಗೊತ್ತಿದೆ ಅಂತ ಹೇಳಿಕೊಂಡಿದ್ದ ಮುಸುಕುದಾರಿ ದೂರುದಾರ ಈಗ ಬೋಳಿಯಾರ್ನಲ್ಲಿ ತಾನು ಶಾಲಾ ಬಾಲಕಿಯೊಬ್ಬಳ ಶವ ಹೂತು ಹಾಕಿದ್ದೀನಿ ಅನ್ನುವ ಜಾಗವನ್ನ ಗುರುತಿಸಿದ್ದಾನೆ. ಈ ಘಟನೆ ಈಗ ಪ್ರಕರಣದ ಬಗ್ಗೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಜುಲೈ 11ರಂದು ಕೋರ್ಟ್ಗೆ ಒಪ್ಪಿಸಲಾದಂತಹ ಬುರುಡೆಯ ಬಗ್ಗೆ ಇದೇ ಅನಾಮಿಕ ದೂರುದಾರ ಮಾಹಿತಿಯನ್ನು ಕೊಟ್ಟಿದ್ದ. ಈಗ ಬೆಳ್ತಂಗಡಿ ಸಮೀಪದ ಬೋಳಿಯಾರ್ ಕಾಡಿನೊಳಗೆ SIT ತಂಡದೊಂದಿಗೆ ಆತ ತೆರಳಿದ್ದಾನೆ. ಕಲ್ಲೇರಿ ಪೆಟ್ರೋಲ್ ಪಂಪ್ನಿಂದ 500 ಮೀಟರ್ ದೂರದಲ್ಲಿ ಶಾಲಾ ಬಾಲಕಿಯೊಬ್ಬಳ ಶವವನ್ನು ಹೂತು ಹಾಕಲಾಗಿತ್ತು ಅಂತ ಆತ ಮೊದಲು ಹೇಳಿಕೆಯನ್ನು ಕೊಟ್ಟಿದ್ದ. ಈಗ ಅದೇ ಜಾಗವನ್ನ ಆತ ಗುರುತಿಸಿದ್ದಾನೆ. ಆದರೆ ಆ ಜಾಗ ಪೆಟ್ರೋಲ್ ಪಂಪ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಪ್ರಮುಖವಾಗಿ ಈ ಕಲ್ಲೇರಿ ಬಾಲಕಿಗೆ ಸಂಬಂಧಪಟ್ಟಂತೆ ಮುಸುಕುದಾರಿ ವ್ಯಕ್ತಿ ದೂರಿನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಮಾಡಿದ್ದ ಅನ್ನೋದನ್ನು ಗಮನಿಸಬೇಕು. 2010ರಲ್ಲಿ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಮುಸುಕುದಾರಿ ನೀಡಿದಂತಹ ದೂರು ಬಹಳ ವಿಲಕ್ಷಣವಾಗಿದೆ, ಆಘಾತಕಾರಿಯೂ ಆಗಿದೆ. ಆತ ಹೇಳುವಂತಹ ಪ್ರಕಾರವಾಗಿ 2010ರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದ್ರು. ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆ. ಅವಳ ವಯಸ್ಸು ಅಂದಾಜು 12ರಿಂದ 15 ವರ್ಷಗಳ ನಡುವೆ ಇರಬಹುದು. ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಅನ್ನು ಧರಿಸಿದ್ದಳು. ಆದರೆ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ. ಆಕೆಯ ದೇಹದ ಮೇಲೆ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳಿದ್ದವು ಮತ್ತು ಕತ್ತು ಹಿಸುಕಿರುವ ಗುರುತುಗಳಿದ್ದವು. ನನಗೆ ಗುಂಡಿ ಅಗೆದು ಅವಳನ್ನ ಮತ್ತು ಅವಳ ಶಾಲಾ ಬ್ಯಾಗ್ ಅನ್ನು ಹೂಳಲು ನಿರ್ದೇಶಿಸಲಾಗಿತ್ತು. ಆ ಸನ್ನಿವೇಶವು ನನಗೆ ಇಂದಿಗೂ ಕೂಡ ಮಾಸಿಲ್ಲ. ಈ ರೀತಿಯಾಗಿ ತಾನೇ ಶವಗಳನ್ನು ಹೂತಿದ್ದೆ ಅಂತ ಉಲ್ಲೇಖಿಸಿದ್ದಾನೆ. ವೀಕ್ಷಕರ, ಈಗ ನೋಡಿ ಏನಾಗ್ತಿದೆ ಅಂತ. ಇದೇ ಜಾಗದಲ್ಲಿ ಉತ್ಖನನ ನಡೆಸುವ ಬಗ್ಗೆ SIT ತಂಡ ಯೋಜಿಸಿದೆ. ಈ ಅನಾಮಿಕ ದೂರುದಾರ ಶವ ಹೂತಿದ್ದ ಜಾಗವನ್ನೇ ತೋರಿಸಿದ್ದಾನೋ ಅಥವಾ ಈ ಹಿಂದೆ ನ್ಯಾಯಾಲಯಕ್ಕೆ ಒಪ್ಪಿಸಲಾದ ಬುರುಡೆಯನ್ನ ಅಗೆದು ತಂದಂತಹ ಜಾಗವನ್ನೋ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ.
ಯಾಕಂದ್ರೆ ಇಲ್ಲಿ ಟ್ವಿಸ್ಟ್ ಇರೋದು, ನ್ಯಾಯಾಲಯಕ್ಕೆ ಒಪ್ಪಿಸಲಾದಂತಹ ಬುರುಡೆ ಮಹಿಳೆಯದ್ದು ಅಂತ ದೂರುದಾರ ಹೇಳಿರುವಂಥದ್ದು. ಆದರೆ FSL ರಿಪೋರ್ಟ್ ಪ್ರಕಾರವಾಗಿ ಅದು ಪುರುಷನದ್ದು ಅಂತ ಗೊತ್ತಾಗಿದೆ. ಅದೇನೇ ಇದ್ರೂ ಈಗ ಆ ಜಾಗಕ್ಕೆ ಹೋಗಿದ್ದಾರೆ. ಆ ಪಾಯಿಂಟ್ ಅನ್ನ ಈಗ 15 ಅಂತ ಗುರುತಿಸಲಾಗಿದೆ. ವೀಕ್ಷಕರ, ಇದೇ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. 1986ರಲ್ಲಿ ಸಾವನ್ನಪ್ಪಿದ ಪದ್ಮಲತಾ ಪ್ರಕರಣದ ಪ್ರಸ್ತಾಪವೂ ಬಂದಿದೆ. ಆಕೆಯ ಮನೆ ಸಮೀಪವೇ ಪಾಯಿಂಟ್ ನಂಬರ್ 15 ಅಂತ ಗುರುತಿಸಲಾದ ಸ್ಥಳ ಇರೋದು. ಇನ್ನೂ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಪದ್ಮಲತಾ ಅವರ ಸಂಬಂಧಿ ಮತ್ತು 2ನೇ ದೂರುದಾರರಾದ ಟಿ ಜಯನ್ ಅವರು SIT ತಂಡಕ್ಕೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಪದ್ಮಲತಾ ಪ್ರಕರಣದ ಬಗ್ಗೆಯೂ ಸಾಕಷ್ಟು ಗಂಭೀರ ಚರ್ಚೆಗಳಾಗ್ತಾ ಇದೆ. ಪದ್ಮಲತಾ ಮೃತದೇಹ ನದಿಯಲ್ಲಿ ಪತ್ತೆಯಾಗಿತ್ತು. ಪದ್ಮಲತಾ ಮನೆಯ ಸಮೀಪದಲ್ಲೇ ಈ ಪಾಯಿಂಟ್ ನಂಬರ್ 15 ಇರೋದ್ರಿಂದ ಈಗ ಮತ್ತೊಮ್ಮೆ ಈ ಪ್ರಕರಣ ಸುದ್ದಿ ಆಗ್ತಾ ಇದೆ. ಸದ್ಯದ ಅಪ್ಡೇಟ್ ಏನು? ಬಹಳ ನಿಖರವಾಗಿ ದೂರುದಾರ ವ್ಯಕ್ತಿ ಬಹಳ ಆತ್ಮವಿಶ್ವಾಸದಿಂದ ಬೋಳಿಯಾರ್ ಕಾಡಿಗೆ ತೆರಳಿದ್ದಾನೆ. SIT ಅಧಿಕಾರಿಗಳು ಕೂಡ ಇಲ್ಲೇನಾದರೂ ಸಿಗಬಹುದೇನೋ ಅಂತ ಆತನ ನಿರ್ದೇಶನದಂತೆ ಆ ಜಾಗಕ್ಕೆ ತೆರಳಿದ್ದಾರೆ, ಪಾಯಿಂಟ್ ಮಾಡಿದ್ದಾರೆ. ಸತ್ಯ ಹೊರಬರೋದಕ್ಕೆ SIT ತಂಡದ ಮುಂದಿನ ಕ್ರಮಗಳು ನಿರ್ಣಾಯಕ ಅನಿಸ್ಕೊಳ್ಳುತ್ತೆ. ಭಾರಿ ಭದ್ರತೆಯ ಜೊತೆಗೆ ಉಪ್ಪು ಮತ್ತು ಎವಿಡೆನ್ಸ್ ಬಾಕ್ಸ್ ಜೊತೆಗೆ SIT ತಂಡ ಕಾಡಿಗೆ ತೆರಳಿರುವಂಥದ್ದು. ಹೀಗಾಗಿ ಶೀಘ್ರದಲ್ಲೇ ಈ ನಿಗೂಢವನ್ನು ಭೇದಿಸುವಂತಹ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, SIT ತಂಡ ಕೇವಲ ಉತ್ಖನನ ವಿಚಾರದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದೆ. ಯಾಕಂದ್ರೆ ನಿಷ್ಪಕ್ಷಪಾತವಾದ ತನಿಖೆ ಅಂದ್ರೆ ಕೇವಲ ಮೂಳೆಗಳನ್ನು ಹುಡುಕೋದಲ್ಲ, ಬದಲಾಗಿ ಸತ್ಯಾಂಶವನ್ನು ಹುಡುಕೋದು. ಅಲ್ಲದೆ ಮೂಳೆಗಳು ಸಿಕ್ಕ ಮಾತ್ರಕ್ಕೆ ಅಲ್ಲೇನೋ ಕೊಲೆಯಾಗಿದೆ ಅಂತಲೂ ಅಲ್ಲ. ಆ ಮೂಳೆಗಳು ಯಾರದ್ದು ಅನ್ನೋದು ಗೊತ್ತಾಗಬೇಕು, ಆ ವ್ಯಕ್ತಿ ಹೇಗೆ ಸಾವನ್ನಪ್ಪಿದ ಅನ್ನೋದು ಗೊತ್ತಾಗಬೇಕು. ಮತ್ತೊಂದು ಕಡೆ ಈ ರೀತಿಯಾಗಿ ದೂರುಗಳು ಸಾಕಷ್ಟು ಬರುತ್ತೆ. ಹಾಗಂದ ಮಾತ್ರಕ್ಕೆ ದೂರುದಾರರು ಹೇಳಿರೋದೆಲ್ಲ ಸತ್ಯ ಅನ್ನೋದಕ್ಕೂ ಆಗೋದಿಲ್ಲ. ಪೊಲೀಸರು ಕೂಡ ಅದೇ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಈ ಅನಾಮಿಕ ದೂರುದಾರ ಯಾರು, ಆತ ಹೇಳ್ತಿರೋಂಥದ್ದು ನಿಜಾನಾ, ಆತನ ಇತಿಹಾಸ ಏನು, ಆ ಬಗ್ಗೆನೂ ಕೂಡ ತನಿಖೆ ಆಗುತ್ತೆ. ವೀಕ್ಷಕರೇ, ಈ ವಿಚಾರದಲ್ಲೂ ಈಗ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಅನಾಮಿಕ ದೂರುದಾರ ಏನೆಲ್ಲ ಹೇಳಿಕೆ ಕೊಟ್ಟಿದ್ದ ಅದನ್ನು SIT ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಆತನ ಇತಿಹಾಸದ ವಿಚಾರದಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಆ ದೂರುದಾರನೊಂದಿಗೆ ಯಾರೆಲ್ಲ ಕೆಲಸವನ್ನ ಮಾಡ್ತಿದ್ರು ಅವರನ್ನ ಪತ್ತೆ ಹಚ್ಚಿದ್ದಾರೆ. ಅನಾಮಿಕನ ಜೊತೆಗೆ ಕೆಲಸ ಮಾಡ್ತಿದ್ದವರನ್ನು ಗುರುತಿಸಿದ್ದಾರೆ. ಸಫಾಯಿ ಕರ್ಮಚಾರಿಗಳಾಗಿ ದೂರುದಾರನೊಂದಿಗೆ ಕೆಲಸ ಮಾಡಿದ ತಮಿಳುನಾಡು ಮೂಲದ 5 ವಿಚಾರಣೆಗೆ ಕರೆಸಿ ಅವರ ಹೇಳಿಕೆಗಳನ್ನೂ ದಾಖಲಿಸಿದ್ದಾರೆ. ತಮಿಳುನಾಡು ಸೇರಿದಂತೆ ಇತರ ಪ್ರದೇಶಗಳಿಂದಲೂ ಕೆಲವರನ್ನ ವಿಚಾರಣೆಗಾಗಿ ಹಾಜರುಪಡಿಸಲಾಗಿದೆ. 1995ರಿಂದ 2014ರವರೆಗೆ ಈ ಅನಾಮಿಕ ದೂರುದಾರನೊಂದಿಗೆ ಕೆಲಸ ಮಾಡಿದವರ ವಿಚಾರಣೆಯನ್ನು SIT ನಡೆಸಿದೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಪಡೆದಂತಹ ಹಳೆಯ ದಾಖಲೆಗಳನ್ನು ಆಧಾರವಾಗಿಟ್ಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಪ್ರಕ್ರಿಯೆ ಕೂಡ ಸಕ್ರಿಯವಾಗಿ ನಡೀತಾ ಇದೆ. ವೀಕ್ಷಕರ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಸ್ಪಾಟ್ ನಂಬರ್ 13 ಮಾತ್ರ ನಿಗೂಢವಾಗಿ ಉಳ್ಕೊಂಡಿದೆ. ಯಾಕಂತ ಹೇಳಿದ್ರೆ ಅದನ್ನ ಟಚ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಪಾಯಿಂಟ್ ನಂಬರ್ 13 ಅಂತ ಮಾರ್ಕ್ ಮಾಡಿದ್ದಾರೆ, ಸುತ್ತ ಟೇಪ್ ಹಾಕಿದ್ದಾರೆ. ಆದರೆ ಉತ್ಖನನ ಮಾಡೋದಕ್ಕೆ ಮುಂದಾಗಿಲ್ಲ, ಅಂದ್ರೆ ಭೂಮಿ ಅಗೆಯೋದಕ್ಕೆ ಮುಂದಾಗಿಲ್ಲ. ಅದಕ್ಕೆ ಕಾರಣ 2 ಇಲಾಖೆಯ ಪರ್ಮಿಷನ್ ಬೇಕಾಗುತ್ತೆ. ಈಗಾಗಲೇ ಆ ಪರ್ಮಿಷನ್ ಅನ್ನು ಕೋರಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಒಂದು ಸಭೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಂಡು ಅದನ್ನು ಪೊಲೀಸರಿಗೆ ತಿಳಿಸುತ್ತಾರೆ. ಈ ಪಾಯಿಂಟ್ ನಂಬರ್ 13ರಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಥವಾ GPR ತಂತ್ರಜ್ಞಾನವನ್ನು ಬಳಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸುದ್ದಿ. ಆ ಡಿವೈಸ್ ಧರ್ಮಸ್ಥಳದಲ್ಲಿಲ್ಲ ಅಥವಾ ಹತ್ತಿರದ ಮಂಗಳೂರಿನಲ್ಲಿಯೂ ಇಲ್ಲ, ಬೆಂಗಳೂರಿಂದ ಬರಬೇಕಾಗಿದೆ. ಈ GPR ಅಥವಾ ಮೌಂಟೆಡ್ ರಾಡಾರ್ಗಾಗಿನೇ SIT ಕಾಯ್ತಾ ಇದೆ ಅನ್ನೋದು ವರದಿಯಾಗಿದೆ. ಈ GPR ತಂತ್ರಜ್ಞಾನದ ಬಗ್ಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ. GPR ಬಳಸಿಕೊಂಡು ನೆಲದಡಿಯಲ್ಲಿರುವ ವಸ್ತುಗಳನ್ನು ಪತ್ತೆ ಹಚ್ಚಬಹುದು. SIT ಅಧಿಕಾರಿಗಳು ಈಗ ಖಾಸಗಿ ಕಂಪನಿಯೊಂದರಿಂದ ಈ ಯಂತ್ರವನ್ನು ಬಾಡಿಗೆಗೆ ತರಲು ನಿರ್ಧರಿಸಿದೆ ಎನ್ನಲಾಗಿದೆ. ಈ ಕುರಿತಾಗಿ ತಜ್ಞರ ಸಲಹೆಯನ್ನು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಪಡೆದುಕೊಂಡಿದ್ದಾರೆ. ಸಾಕಷ್ಟು ಪ್ರಯೋಜನಗಳಿದ್ರೂ ಕೂಡ ಈ ತಂತ್ರಜ್ಞಾನ ಸ್ವಲ್ಪ ದುಬಾರಿನೇ. GPR ಯಂತ್ರವನ್ನು ಈ ಕಂಪ್ಲೀಟ್ ಪ್ರಕರಣಕ್ಕೆ ಏನಾದರೂ ಬಳಸ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ಮಷಿನ್ ಬಳಕೆಗೆ ಸದ್ಯ ಅಗತ್ಯವಾದಂತಹ ಅನುಮತಿಗಾಗಿ SIT ಕಾಯ್ತಾ ಇದೆ. ಇನ್ನು ಆ ಪ್ರದೇಶ ಜೌಗು ಪ್ರದೇಶ, ಹೆಚ್ಚಿನ ಮಳೆ ಆಗುವಂತಹ ಸ್ಥಳದಲ್ಲಿ ಈ GPR ಬಳಕೆ ಈಗ ಸವಾಲಿನ ಸಂಗತಿಯೂ ಕೂಡ ಹೌದು. ಮಣ್ಣು ಒದ್ದೆಯಾಗಿರೋದ್ರಿಂದ GPR ಸಿಗ್ನಲ್ ದುರ್ಬಲವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ 13ನೇ ಸ್ಪಾಟ್ ಇರೋದು ನೇತ್ರಾವತಿ ಅಜೇಕುರಿ ರಸ್ತೆ ಸಮೀಪದ ಕಿಂಡಿ ಆಣೆಕಟ್ಟಿನ ಬಳಿ. ಬಹಳ ಸೂಕ್ಷ್ಮವಾದಂತಹ ಸ್ಥಳ. ಸಮೀಪದಲ್ಲೇ ಕಿಂಡಿ ಆಣೆಕಟ್ಟಿದೆ, ವಿದ್ಯುತ್ ಪರಿವರ್ತಕ ಲೈನ್ ಕೂಡ ಇದೆ. ಹಾಗಾಗಿ ಇಲ್ಲಿ ಗುಂಡಿ ಅಗೆಯೋದು ಬಹಳ ಅಪಾಯಕಾರಿ, ಕಷ್ಟಕರವಾದಂತಹ ಕೆಲಸ. ಇದುವರೆಗೂ ಈ ಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಯಾವುದೇ ಪೂರ್ವ ತಯಾರಿಗಳು ನಡೆಸಿಲ್ಲ. ಪೊಲೀಸರು ಸ್ಥಳದಲ್ಲಿ ಪಹರೆ ನಡೆಸ್ತಾ ಇದ್ದಾರೆ. ಗುರುತು ಹಾಕಿರೋ ಸ್ಥಳದಲ್ಲಿ ಟೇಪ್ ಸುತ್ತಿ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ. ಆದರೆ ಇಲ್ಲಿ ಶೋಧ ನಡೆಸದೇ ಇರೋದು ಮಾತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದು 13ನೇ ಸ್ಪಾಟ್ ಬಗ್ಗೆ. ಆದರೆ ಇನ್ನು ವೀಕ್ಷಕರೇ, ಬೆಳ್ತಂಗಡಿ SIT ಕಚೇರಿ ಈಗ ಪೊಲೀಸ್ ಠಾಣೆಯಾಗಿ ಬದಲಾಗಿದೆ.
ಬೆಳ್ತಂಗಡಿ SIT ಕಚೇರಿಯನ್ನು ಅಧಿಕೃತವಾಗಿ SIT ಪೊಲೀಸ್ ಠಾಣೆಯಾಗಿ ಪರಿವರ್ತನೆ ಮಾಡಲಾಗಿದೆ. DG ಹಾಗೂ IGP ಆಗಿರುವ ಡಾಕ್ಟರ್ MA ಸಲೀಂ ಅವರು ಈ ಕುರಿತಾಗಿ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳನ್ನು ನೇರವಾಗಿ ಬೆಳ್ತಂಗಡಿ SIT ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದು. ಆ ಒಂದು ಅವಕಾಶವನ್ನು ಕೊಡಲಾಗಿದೆ. ಈ ಪ್ರಕರಣದಲ್ಲಿ ಈ ಹಿಂದೆ ಯಾವ ರೀತಿ ಇತ್ತು ನಿಯಮ? ದೂರುಗಳನ್ನು ಮೊದಲು ಸ್ಥಳೀಯ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕಾಗಿತ್ತು. ಆ ನಂತರ ಆ ದೂರುಗಳನ್ನು ಸ್ಥಳೀಯ ಠಾಣೆಯಿಂದ SITಗೆ ವರ್ಗಾವಣೆ ಮಾಡಲಾಗ್ತಾ ಇತ್ತು. ಈಗ ಹೊಸ ಆದೇಶದೊಂದಿಗೆ ದೂರು ದಾಖಲಿಸುವ ಪ್ರಕ್ರಿಯೆ ಸುಗಮಗೊಂಡಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯಾರನ್ನಾದರೂ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅಂದರೆ ಸ್ಥಳೀಯ ಪೊಲೀಸ್ ಠಾಣೆಯ ಪರ್ಮಿಷನ್ ಬೇಕಾಗಿಲ್ಲ. ನೇರವಾಗಿ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಇತ್ತೀಚೆಗೆ ನಡೆದಂತಹ ಒಂದಷ್ಟು ಘಟನಾವಳಿಗಳಿಂದ ದೂರುದಾರನಿಗೆ ಭದ್ರತೆಗೆ ಸಂಬಂಧಿಸಿದಂತೆ ಆತಂಕ ಉಂಟಾಗಿದೆ. ತನಿಖಾ ಪ್ರಕ್ರಿಯೆಯಲ್ಲಿ ತನ್ನ ಮೇಲೂ ಕೂಡ ದಾಳಿ ನಡೆಯಬಹುದು ಅನ್ನೋ ಭಯದಿಂದ ಉತ್ಖನನ ಕಾರ್ಯಾಚರಣೆ ಬಳಿಕವೂ ಭದ್ರತೆ ನೀಡುವಂತೆ ದೂರುದಾರ SIT ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾನೆ ಅನ್ನೋದು ಮಾಹಿತಿ. ಈ ಮನವಿಯನ್ನು ಪರಿಗಣಿಸಿದಂತಹ SIT ಅಧಿಕಾರಿಗಳು ಆತನಿಗೆ ತಕ್ಷಣವೇ ಭದ್ರತೆ ಒದಗಿಸುವ ನಿರ್ಧಾರವನ್ನು ಸಹ ಕೈಗೊಂಡಿದ್ದಾರೆ. ನಿನ್ನೆ ಆತ ವಕೀಲರೊಂದಿಗೆ ಖಾಸಗಿ ಕಾರಿನಲ್ಲಿ ಆಗಮಿಸಿದ್ದ. ಆತನಿಗೆ ಪೊಲೀಸ್ ಎಸ್ಕಾರ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಪೊಲೀಸ್ ವಾಹನದಲ್ಲಿ ಚಾಲಕ ಸೇರಿದಂತೆ 2 ಸಿಬ್ಬಂದಿಗಳು ಆತನಿಗೆ ಭದ್ರತೆಯನ್ನು ಒದಗಿಸಿದ್ರು. ಧರ್ಮಸ್ಥಳದಲ್ಲಿ ಆದಂತಹ ಗಲಾಟೆಯ ಬೆನ್ನಲ್ಲೇ ಭದ್ರತೆಯ ಕಳವಳ ಉಂಟಾಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣ ಒಂದು ಅಂತ್ಯ ಕಾಣಬೇಕು ಅನ್ನೋದು ರಾಜ್ಯದ ಜನರ ಒತ್ತಾಯ. ಹಾಗಾದರೆ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಬಗ್ಗೆ ನೀವೇನಂತೀರಾ? ದೂರುದಾರರು ಮಾಡ್ತಿರುವಂತಹ ಆರೋಪಗಳು ಸರಿನಾ, ಅಥವಾ ಕ್ಷೇತ್ರಕ್ಕೆ ಗ್ರಾಮಕ್ಕೆ ಕೆಟ್ಟ ಹೆಸರನ್ನು ತರುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.